SIT ಎಲ್ಲ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಿಮ್ಗೆ ಇದು ಇಶ್ಯೂ ಮಾಡಿರೋದು. ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ. ಅವಶ್ಯಕತೆ ಬಿದ್ರೆ ಕುಮಾರಸ್ವಾಮಿನ ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿದ್ರು. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ. ನಿಮ್ಗೆ ಭಯ ಶುರುವಾಗಿದೆ ಅಂತ ನಾನು ನೋಡಿದ್ರಾಗ ಅನ್ಸುತ್ತಾ? ಯಾವ ನೈತಿಕ ಹಾಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ? ಮತ್ತೆ 100 ಸಿದ್ದರಾಮಯ್ಯ ಬಂದರು. 100 ಸಿದ್ದರಾಮಯ್ಯ ಬೇಕಾಗಿಲ್ಲ. ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು 100 ಸಿದ್ದರಾಮಯ್ಯ ಬಂದು ಬಾಯಿ ಇದೆಯಂತ ಏನು ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನು ಬೇಕಾದ್ರೂ ಮಾತಾಡಿದ್ರ? ಮೊನ್ನೆ ನಾನು ರಾಮನಗರಲ್ಲಿ ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ. ನಾನು ಮೊನ್ನೆ ರಾಮನಗರಲ್ಲಿ ಒಂದು ಹೇಳಿಕೆ ಕೊಟ್ಟೆ. ನಾನು ರಾಜಕೀಯ ನಾನು ಹೇಳಿದ್ದೀನಿ. ನಾನು ಏನಂತ ಹೇಳಿದೆ? ನಾನು ರಾಮನಗರ ಡಿಸ್ಟಿಕ್ಗೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 37,000 ಮನೆಗಳು ಕೊಟ್ಟಿದ್ರಿ. ನೀವು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು 2018 2019ವರೆಗೂ ಮುಖ್ಯಮಂತ್ರಿ ಆಗಿದ್ರಿ. ಅವಾಗ ಎಷ್ಟು ಮನೆಗಳು ಕೊಟ್ಟಿದ್ರಿ? ತಾವು 670 ಮನೆಗಳು ಕೊಟ್ಟಿದ್ರಿ. ಕೇಳಿ ತಪ್ಪ? ನಿಮ್ಮ ಡಿಸ್ಟಿಕ್ಗೆ ಅಲ್ಲಿಂದ ಆಯ್ಕೆಯಾಗಿ ರಾಮನಗರಿಂದ ತಾವು MLA ಆಗಿ ಮುಖ್ಯಮಂತ್ರಿ ಆಗಿ ಕಾರಣಕ್ಕೋಸ್ಕರ ನಾನು ಕೇಳಿದೆ. ನಾನು 670 ಮನೆ ಕೊಟ್ಟಿದ್ದೆ. ಅದಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಾ? ಏನು ಹೇಳಿದ್ದೀರಾ ನೀವು? ಅದಾದಮೇಲೆ ಅವನು ಹೇಳೋಕ್ಕೆ ಅವನು ಕೇಳೋಕ್ಕೆ 1 ಬಸ್ಗೆ 2 ನಂಬರ್ ಹಾಕಿ ಓಡಿಸೋನು ಅಂತ. ಮನೆ ಕುಮಾರಸ್ವಾಮಿಗೆ ಜ್ಞಾನ ಇರಲಿ. ನಾ 1 ಬಸ್ಗೆ 2 ನಂಬರ್ ಹಾಕೊಂಡು ಓಡಿಸಿದ್ರಿ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ಅದು ನಂದಲ್ಲ. ಆಯ್ತಪ್ಪ, ಹಂಗಾಗಿ ಓಡಿಸಿದ್ದಕ್ಕೆ 2017ವರೆಗೂ ನೀವೇನಕ್ಕೆ ಇಟ್ಕೊಂಡಿದ್ರಿ? ಗೊತ್ತಿರಲಿಲ್ಲ ಅವಾಗ. ಇದಾಗಿರೋದು 2002 ನಂದಿಲ್ಲ. ಅದು ಕೋರ್ಟಿಂದ ಕ್ಲೀನ್ ಚೀಟ್ ತೊಗೊಂಡಿದ್ದೀನಿ ನಾನು. ಕೋರ್ಟಿಂದ ಕ್ಲೀನ್ ಚೀಟ್ ತೊಗೊಂಡು ಬಿ ರಿಪೋರ್ಟ್ ಆಗಿದ್ದಾರೆ. ನಮ್ಮ ಚಿಕ್ಕಪ್ಪನ ಗಾಡಿ ಅದು, ನನ್ನ ವೆಹಿಕಲ್ ಅಲ್ಲ ಅದು. ಪದೇ ನನಗೆ ಬೇರೆಯವ್ರ ಥರ ನನಗೆ ಇದು ಮಾಡೋಕ್ಕೆ ಹೋಗ್ಬೇಡಿ ನೀವು ದಯಮಾಡಿ. ನಿಮ್ಮಂಗೆ ಯಾವ ಇಲ್ಲಿಗಲ್ ಕೆಲಸ ನಾನು ಮಾಡಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡಿರೋದು ನೀವು. 1 ಬಸ್ಗೆ 2 ನಂಬರ್ ಹಾಕಿದ್ದಾನೆ. ನೀವೇನು ಮಾಡಿದ್ದೀರಾ? ಎಳ್ಳ ಬಾಯಿ ಬಿಟ್ಟು ಇಲ್ಲಿಗಲ್ ಹೇಳ. ನಾನು ಕುಮಾರಸ್ವಾಮಿ ಅವರೇ, ನಂದಲ್ಲ ಬಸ್ ಅದು. ದಾಖಲೆ ಕೊಡ್ತೀನಿ ನಾನು. ಕೋರ್ಟಲ್ಲಿ ಕ್ಲೀನ್ ಚೀಟ್ ತೊಗೊಂಡಿದ್ದೀನಿ ನಾನು. ನಮ್ಮ ಚಿಕ್ಕಪ್ಪ ಮಾಡಿರೋದು. ಚಿಕ್ಕಪ್ಪ ಮಾಡಿದ ಆರೋಪನ ನನ್ನ ಮೇಲೆ ಓಡಿಸ್ತಾ ಇದ್ದೀರಾ ತಾವು. ನೀವೇನು ಮಾಡಿದ್ದೀರಾ? ಒಂದು ಮನೆಯಲ್ಲಿ ಇಟ್ಕೊಂಡು ಆಚೆ ಏನು ಮಾಡಿದ್ದೀರಾ? ಬಾಯಿ ಬಿಡ್ಲ ನಾನು? ಬೇಡ, ದಯಮಾಡಿ ಬೇಡ.